ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನಾರ್ಮಲಾಗಿ ನಾನು ಹಾಟ್ ವಾಟರ್ ಕುಡಿತೀನಲ್ವ, ಹಾಗೆ ಹಾಟ್ ವಾಟರ್ ಕುಡಿದ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಇವತ್ತು ಟಿಫನ್ಗೆ ಅವಲಕ್ಕಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಅವಲಕ್ಕಿ ನಾನು ಮೊದಲು ಅಷ್ಟು ಇಷ್ಟಪಟ್ಟು ತಿಂತಾ ಇರಲಿಲ್ಲ, ಇವಾಗ ತುಂಬಾ ಇಷ್ಟ ಆಗ್ತಿದೆ ಈ ಟಿಫನ್ನು. ಸೊ ಹಾಗಾಗಿ ಇದನ್ನೇ ಜಾಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಸಿಯಾಗಿ ಆಗುತ್ತೆ, ಬೇಗನೆ ಆಗಿಬಿಡುತ್ತೆ. ಸೇಮ್ ಚಿತ್ರಾನ್ನ ಥರನೇ ಅಲ್ವಾ, ನನಗೂ ಇಷ್ಟ ಆಗುತ್ತೆ ಇತ್ತೀಚೆಗೆ. ಸೊ ಅವಲಕ್ಕಿ ಎಲ್ಲ ತೊಗೊಂಡ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ, ಅದರಲ್ಲಿ ನಲ್ಲಿರುತ್ತೆ ಅಲ್ವಾ, ಅದೇನಾದರೂ ಇದೆಯಾ, ಡಸ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿ ಈ ಮರದಲ್ಲಿ ಹಾಕ್ಕೊಂಡ್ಬಿಟ್ಟು ಕೇರ್ತಾ ಇದ್ದೀನಿ. ಏನಾದರೂ ಧೂಳಿದ್ರೆ ಹೊರಗಡೆ ಅಂದರೆ ಕಡೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ನೋಡ್ತಾ ಇದ್ದೀನಿ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಇದು ಅವಲಕ್ಕಿ ಯಾರಿಗೆಲ್ಲ ಇಷ್ಟ ಇದೆ, ಯಾರಿಗೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಾಯಿದೆ. ಫಸ್ಟು ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಅದು ಕೇರ್ದಾಗೂ ಧೂಳೋಗಿಲ್ಲ ಅಂದ್ರೂ ಈ ರೀತಿಯಾಗಿ ನೀರಲ್ಲಿ ತೊಳೆದಾಗ ಅದು ಮೇಲ್ಗಡೆ ಎಲ್ಲ ತೇಲ್ಕೊಂಡು ಬಂದುಬಿಡುತ್ತೆ. ಈ ರೀತಿ ತೊಳೆದಾಗ ಈ ರೀತಿ 3-4 ಸತಿ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಇಡಿ, ಹಂಗಾದ್ರೆ ಚೆನ್ನಾಗಿ ಹಳ್ಕೊಡುತ್ತೆ. ಅದು ಸೇಮ್ ಅನ್ನದ ಥರ ಆಗುತ್ತೆ. ನಂತರ ಇಲ್ಲಿ ಆನಿಯನ್ನು, ಟೊಮೊಟೊ, ಮೆಣಸಿನ್ಕಾಯಿನ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೋಸ್ಕರ. ಹಾಗೆ ಕಟ್ ಮಾಡ್ಕೊಳೋದೆಲ್ಲ ಆದಮೇಲೆ ಕಡಲೆಬೇಳೆ ಖಾಲಿ ಆಗಿಬಿಟ್ಟಿತ್ತು ಮಸಾಲೆ ಡಬ್ಬದಲ್ಲಿ. ಸೊ ಹಾಗಾಗಿ ಇಲ್ಲಿ ನಾನು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ ಕಡಲೆಬೇಳೆ, ಊರಿಂದ ಕಳಿಸ್ತಾರೆ, ಅದನ್ನೆಲ್ಲ ತಗೊಂಬಿಟ್ಟು ಮಸಾಲೆ ಡಬ್ಬದಲ್ಲಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿಬಿಟ್ಟು ನಂತರ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿದರೆ ಒಗ್ಗರಣೆ ರೆಡಿ ಆಗುತ್ತೆ. ಅದನ್ನು ಅವಲಕ್ಕಿಲಿ ಹಾಕಿಬಿಟ್ಟು ಕಲಸೋದಷ್ಟೇ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಅವರೆಲ್ಲರೂ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು ಮಾತಾಡಿಸ್ಕೊತ. ನಾನು ಹಾಗೆ ಅವ್ರ ತಕ್ಕೆಲ್ಲ ಮಾತಾಡ್ಕೊತ ಮಾಡಿದೆ. ಅವಲಕ್ಕಿ ರೆಡಿಯಾಗೋಯಿತು. ಹಾಗೆ ಇಲ್ಲಿ ಚಿತ್ರಾನ್ನಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಕ್ತಾ ಇದ್ದೀನಿ ಗೊಜ್ಜು, ಏಕೆಂದರೆ ಅನ್ನ ಇತ್ತು ಅಲ್ವಾ, ಅದಕ್ಕೂ ಒಂದು ಸ್ವಲ್ಪ ಕಲಿಸ್ಬಿಡೋಣ ಅಂತ ಹೇಳ್ಬಿಟ್ಟು. ನೋಡಿ ಅವಲಕ್ಕಿ ಎಷ್ಟು ಉದ್ರಲ್ಲಿ ಆಗಿದೆ ಅಲ್ವಾ, ತುಂಬಾ ಚೆನ್ನಾಗಾಗಿತ್ತು. ನಂದೆಲ್ಲ ಟಿಫನ್ ಮುಗಿಸ್ಕೊಂಡು ಅವ್ರಿಗೆಲ್ಲ ಟಿಫನ್ ಹಾಕ್ಕೊಟ್ಟೆ, ಅವರೆಲ್ಲ ತಿಂದ್ಕೊಂಡ್ರು. ಹಾಗೆ ಇಲ್ಲಿ ಬೆಡ್ಡೇನು ಕ್ಲೀನ್ ಮಾಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ಬಂದು ಬೆಡ್ಶೀಟ್ ಎಲ್ಲ ಮಡಚಿಟ್ಬಿಟ್ಟು, ಬೆಡ್ಡೆಲ್ಲ ಕ್ಲೀನಾಗಿರಬೇಕು, ನನಗೆ ಒಂಚೂರು ಡಸ್ಟ್ ಇರಬಾರ್ದು, ಅದೇನೋ ಗೊತ್ತಿಲ್ಲ ನನಗೆ ಯಾವಾಗಲೂ ಹಾಗೇನೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದು ನೋಡ್ತೀನಿ, ಅಷ್ಟರಲ್ಲಿ ನನ್ನ ಮಗಳು ಮಾರ್ನಿಂಗ್ ಕೊಟ್ಟಿದ್ದೆ ಅವಳ ಕೈಲಿ ತಿನ್ನಲಿ ಆಟಾಡ್ಕೊತ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು ನೆಲಕ್ಕೆ ಹಚ್ಬಿಟ್ಟಿದ್ಲು. ಫುಲ್ಲು ನೆಲೆ ಎಲ್ಲನೂ ಮಾರ್ನಿಂಗೇ ಆಗಿಬಿಟ್ಟಿತ್ತು. ಅದನ್ನು ಒಂದು 2-3 ಸತಿ ನೆಲ ತೊಳೆದ್ಬಿಟ್ಟು ಕ್ಲೀನ್ ಆಯಿತು. ಇಲ್ಲಾಂದರೆ ಅದು ಅಂಟು ಅದೇ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಅವಳು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು, ಹಾಗೆ ನನ್ನ ಕೆಲಸನೂ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಕಸ ಹೊಡಿತಾ ಇದ್ದೀನಿ. ಎಲ್ಲ ಕಸ ಹೊಡೆದಾಯಿತು. ನನ್ನ ಹಸ್ಬೆಂಡು ಮೀಟಿಂಗ್ ಇದೆ ಅಂತ ಹೇಳ್ತಾಯಿದ್ರು. ಸೊ ಅವ್ರಿಗೂ ಡ್ರೆಸ್ ಎಲ್ಲನೂ ಐರನ್ ಮಾಡಿಕೊಡ್ತಿದ್ದೆ. ಅಷ್ಟರಲ್ಲಿ ಅವಳು ಎದ್ಲು, ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ರೈಮ್ಸ್ ತೋಡ್ತಾ